ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಜೆಸ್ ವ್ಲಾಗ್. ನಾನಿವತ್ತು ಒಂದು ಅರ್ಲಿ ಮಾರ್ನಿಂಗ್ ಅಂತಂದರೆ 4:30 ಇನ್ನೂ ಟೈಮು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ವ್ಲಾಗ್. ಇವತ್ತು ನಾವು ಕೊಲ್ಲೂರು ಟ್ರಿಪ್ ಹೋಗ್ತಾಯಿದ್ದೀವಿ. ಅದ್ರದ್ದು ನಿಮಗೂ ಕೂಡ ಶೇರ್ ಮಾಡೋಣ ಹಾಗೆ ಅಂತ ಒಂದು ವ್ಲಾಗ್ ಮಾಡ್ತಿದ್ದೀನಿ. ನೋಡೋಣ, ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ಯಾವ ರೀತಿ ಇರುತ್ತೆ. ನಂದು ಒಂದು ಟ್ರಿಪ್ ವ್ಲಾಗ್ ಅಂದರೆ ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ ಆಗ್ತಿದ್ದೆ. ಇವತ್ತು ಆದಷ್ಟು ಟ್ರೈ ಮಾಡ್ತೀನಿ ಕವರ್ ಮಾಡೋಕ್ಕೆ. ನೋಡೋಣ ಬನ್ನಿ ಯಾವ ರೀತಿ ಟ್ರೈ ಮಾಡ್ತೀನಿ ಅಂತ. ಮಾರ್ನಿಂಗ್ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ. ಅವನಂತೂ ಫುಲ್ ಆಚೆ ಹೋಗ್ಬೇಕಂತಂದರೆ ಖುಷಿ ಅಂದರೆ ಖುಷಿ. ಇದು ಒಂದು ಲಾಂಗ್ ಜರ್ನಿಯಲ್ಲಿ ಒಂದು 4th ಟ್ರಿಪ್ ಅಂತಲೇ ಹೇಳ್ಬೋದು. ಅವನಿಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅವನು ಕೂಡ ಹೆಂಗೆ ಮಾತಾಡ್ತಿದ್ದಾನೆ ಅಂತ ನೋಡಿ ಕೇಳಿಸ್ಕೊಳ್ಳಿ. ಎಲ್ಲೋ ಅದು ಏನು ಸ್ಟೈಲಾಗಿ ಹಾಕ್ಕೊಂಡಿದ್ಯಾ ಚೀನಿ ನೀನು? ಯಾರು ಹಾಕಿದ್ದದು? ಬಾಯ್ ಮಾಡು, ಬಾಯ್ ಬಾಯ್. ಏ ಬಾಯ್ ಅಂತೆ ಮಾಡೋ. ಅಲ್ಲಿ ನೋಡಿ, ಒಂದು 5:30 ಅಷ್ಟೊತ್ತಿಗೆ ಹೊರಟ್ವಿ. ಅಲ್ಲಿ ಹೋಗ್ತಾ ಒಂದಿವೆ ನಾವು ಚಿತ್ರದುರ್ಗ ಒಂದಿವೆ ಹೋಗಿದ್ದ. ಅದರ ಮೇಲೆ ರೀಚ್ ಆಗೋಷ್ಟೊತ್ತಿಗೆ ತುಂಬಾ ದೂರ ಕೊಲ್ಲೂರು. ಈ ರೀತಿ ಇತ್ತು. ಕ್ಲೈಮೇಟ್ ಕೂಡ ಸ್ವಲ್ಪ ಮಳೆ ಎಲ್ಲ ಇತ್ತು. ನಾವು ತುಮಕೂರಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ 6:30ಗೆ. ಬಟ್ ಅದು ಅಷ್ಟೊತ್ತಿಗೆ ಟಿಫನ್ ತಿನ್ನೋಕ್ಕಾಗಲ್ಲ ಅಂತ ಇದು ನಂಜುಂಡೇಶ್ವರ ಅಂತ, ಇದು ಫೇಮಸ್ಸು. ರಾಗಿ ಒಂದು ಬಿಸ್ಕೆಟ್ ಸಿಗುತ್ತೆ. ಇದು ಇವಾಗಿಂದಲ್ಲ, ಆಲ್ಮೋಸ್ಟ್ 30 to 40 ಇಯರ್ಸ್ ಬ್ಯಾಕಿಂದ. ಇದು ತುಂಬ ಟೇಸ್ಟ್ ಇರುತ್ತೆ. ತುಮಕೂರಿಗೆ ಯಾರಾದರೂ ವಿಸಿಟ್ ಕೊಟ್ಟಾಗ ಈ ಒಂದು ರಾಗಿ ಬಿಸ್ಕೆಟ್ನ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ. ಹಾಗೆ ಇನ್ನು ಮುಂದೆ ಬಂದು ನಾವು ಹೋಟೆಲ್ಗೆ ಟಿಫನ್ಗೆ ಅಂತ ನಿಲ್ಲಿಸಿದ್ವಿ. ಇದು ಕೂಡ ಚೆನ್ನಾಗಿತ್ತು. ಈ ಹೋಟೆಲ್ ನೇಮ್ ನಾನು ಮರ್ತು ಬಿಟ್ಟಿದ್ದೀನಿ. ನಾನು ಎಲ್ಲೋದ್ರೂ ನನ್ನ ಫೇವ್ರೇಟ್ ಮಸಾಲೆ ದೋಸೆ ತೊಗೊಂಡಿದ್ದೆ. ಬಿಕಾಸ್ ನನಗೆ ಟ್ರಾವೆಲ್ ಮಾಡುವಾಗ ಹೋಟೆಲ್ ರೈಸ್ ಬಾತ್ಸ್ ಎಲ್ಲ ಇಷ್ಟ ಆಗೋಲ್ಲ. ಸೊ ಲೈಟಾಗಿರಲಿ ಅಂತ ನಾನು ಮಸಾಲೆ ದೋಸೆನೇ ಆಲ್ಮೋಸ್ಟ್ ತೊಗೊಳ್ಳೋದು. ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಮಕ್ಕಳ ಜೊತೆ, ಅವನಿಗೆ ಮಕ್ಕಳು ಅಂದರೆ ಇಷ್ಟ. ಮಕ್ಕಳ ಜೊತೆ ಇದ್ದರೆ ಅವನು ತುಂಬ ಆರಾಮಾಗಿ ಆಡ್ಕೊಂಡಿರ್ತಾನೆ ಅಂತಲೇ ಹೇಳ್ಬೋದು. ನಾವು ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವೊಂದು ಅಲ್ಲಿ ಕೂಡ ನನ್ನ ಹಸ್ಬೆಂಡ್ ಮುಂಚೆನೇ ಹೋಗಿದ್ದರು. ಎಲ್ಲ ರೆಡಿ ಮಾಡಿಸ್ತಿದ್ರು. ಡೆಕೋರೇಷನ್ ಎಲ್ಲ ಕೊಲ್ಲೂರಲ್ಲಿ ಫುಲ್ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಆದಷ್ಟು. ಅಂದರೆ ಅಷ್ಟು ಕ್ಲಿಪ್ಸ್ ಇದೆ ನನ್ನ ಹತ್ರ, ಅಷ್ಟು ನಾನು ತುಂಬ ಮಾಡ್ಕೊಳಕ್ಕಾಗಲಿಲ್ಲ. ಟ್ರೈ ಮಾಡಿದ್ದೀನಿ ಅಷ್ಟೇ, ಎಷ್ಟು ಕವರ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು. ನಾವು ಮಹಾಲಕ್ಷ್ಮಿ ರೆಸಿಡೆನ್ಸಿಯಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಅದು ಕೂಡ ನಾವು ಯಾವಾಗ ಕೊಲ್ಲೂರಿಗೆ ಹೋದರೂ ಆಲ್ಮೋಸ್ಟ್ ಅಲ್ಲೇ ಬುಕ್ ಮಾಡೋದು. ಇದು ಟೆಂಪಲ್ಗೆ ತುಂಬ ಹತ್ತಿರ ಇರೋವಂಥ ರೆಸಿಡೆನ್ಸಿ. ಹಾಗೆ ನಾವು ಸ್ವಲ್ಪ ಊಟ ತಿಂದಿರಲಿಲ್ಲ. ನಾವು 2 o'clockಗೆಲ್ಲ ರೀಚ್ ಆಗಿಬಿಟ್ವಲ್ಲ, ಅದಕ್ಕೆ ಕೊಲ್ಲೂರಲ್ಲೇ ಊಟ ಮಾಡೋಣ ಅಂತ ಹೋದ್ವಿ. ಅಲ್ಲಿ ತುಂಬ ಮಳೆ. ಯಾರಾದರೂ ಆ ಸೈಡ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಒಂದು ಸಜೆಷನ್ ಅಂದರೆ ಅಂಬ್ರೆಲಾಸ್ ಎಲ್ಲ ಎತ್ಕೊಂಡು ಹೋದರೆ ಒಳ್ಳೆಯದು. ತುಂಬ ಮಳೆ ಇದೆ. ನಾನು ಲಂಚ್ ಟೈಮ್ ಅಲ್ವಾ, ಸೊ ಸೌತ್ ಮಿಲ್ಸೇ ತೊಗೊಂಡಿದ್ದೆ. ನನ್ನ ಮಗ ಅಲ್ಲಿ ರೂಮಲ್ಲಿ ಕೂಡ ನೋಡ್ತಾ ಇರ್ಬೋದು, ಟೆಲಿಫೋನ್ನ ಕೂಡ ಆ ಥರ ಕುಂತ ಇದ್ದಾನೆ. ಇವಾಗ ಮನೆಗಳಲ್ಲೆಲ್ಲ ಲ್ಯಾಂಡ್ಲೈನ್ ಎಲ್ಲ ನಾವು ಯಾರೂ ಇಟ್ಟಿರಲ್ವಲ್ಲ, ಸೊ ಅವ್ನಿಗೇನೋ ಅದು ಹೊಸ ಥರ ಕಾಣಿಸ್ತಿತ್ತು. ಅದರಲ್ಲಿ ಕೂಡ ಚೆನ್ನಾಗಿ ಆಟ ಆಡಿಕೊಂಡು ಮತ್ತು ನಾವು ಈವ್ನಿಂಗ್ ಪೂಜೆ ಎಲ್ಲ ಇತ್ತು, ಹೋಮ ಎಲ್ಲ ಕೊಟ್ಟಿದ್ವಿ. ನಾವು ಚಂಡಿಕಾ ಹೋಮ ಮಾಡಿಸಿದ್ದು ಕೊಲ್ಲೂರಲ್ಲಿ, ಸೊ ಅದಕ್ಕೋಸ್ಕರ ನಾವು ಹೋಗಿದ್ವಿ. ಆ ಪೂಜೆದು ಕೂಡ ಕ್ಲಿಪ್ಸ್ ಹಾಕ್ತೀನಿ. ಸ್ವಲ್ಪ ವಾಯ್ಸ್ ಓವರ್ ಕೊಡ್ತೀನಿ, ಸ್ವಲ್ಪ ಡೈರೆಕ್ಟಾಗಿ ವಾಯ್ಸ್ ಇರೋದೇ ಕೊಡ್ತೀನಿ ನೋಡಿ. ನಾನು ಡೈರೆಕ್ಟಾಗಿ ಕೂಡ ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಅದನ್ನು ಕೂಡ. ಈಗ ಈ ಥರ ಇದ್ದೀವಿ ಫ್ರೆಂಡ್ಸ್. ಸ್ಯಾರಿ ಉಟ್ಕೊಂಡು ಹೋಮ ಎಲ್ಲ ಇದೆ ಈಗ. ಸೊ ರೆಡಿ ಆಗಬೇಕು. ಕ್ವಿಕ್ಕಾಗೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದು ಈ ಸ್ಯಾರಿ ತೆಗೆದಿಟ್ಟಿದ್ದೀನಿ. ಕ್ವಿಕ್ಕಾಗಿ ಯಾವ ರೀತಿ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಫಸ್ಟ್ ಹೋಗಿ. ನಾನು ರೆಡಿ ಆಗೋದೆಲ್ಲ ವಿಡಿಯೋ ಮಾಡ್ಕೊಳ್ಳೋಕೆ ಕೂಡ ಆಗಲಿಲ್ಲ, ಬಿಕಾಸ್ ತುಂಬ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ಜಸ್ಟ್ ವಿಡಿಯೋ ಮಾಡಿಕೊಂಡೆ. ರೆಡಿ ಎಲ್ಲ ಆದಮೇಲೆ ಈ ರೀತಿ ನಮ್ಮ ಸಾಯಂಕಾಲ ಪೂಜೆಗೆ ರೆಡಿ ಆಗಿದ್ವಿ. ಇದೇ ನಾವು ಟೆಂಪಲಲ್ಲಿ ಮಾಡಿಸಿದ್ದು ಒಂದು ಡೆಕೋರೇಷನ್. ಅಂದರೆ ಫುಲ್ ಟೆಂಪಲ್ ಮಾಡಿಸಿತ್ತು, ಬಟ್ ಸ್ವಲ್ಪ ಸ್ವಲ್ಪ ಮಾತ್ರ ಈ ಥರ ಮಾಡ್ಕೊಂಡಿದ್ದು ವಿಡಿಯೋ ಮಾಡ್ಕೊಂಡಿರೋದು. ಇದು ಎಂಟ್ರೆನ್ಸ್ ಕೊಡ್ತೀವಲ್ಲ ದೇವಸ್ಥಾನದಲ್ಲಿ, ಅಲ್ಲಿ ಕೂಡ ಆ ಥರ ಡೆಕೋರೇಷನ್ ಮಾಡಿದರು. ಆಚೆ ಎಲ್ಲ ಈ ಥರ ಫುಲ್ ಫ್ಲವರ್ಸಲ್ಲಿ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಿದ್ರು ಡೆಕೋರೇಷನ್. ನೀವು ನೋಡ್ತಿದ್ದೀರಲ್ವ, ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಒಳಗಡೆ ಗರ್ಭಗುಡಿಯಲ್ಲಿ ಫೋಟೋ ತೆಗಿಯೋಕ್ಕೆ ಬಿಡಲ್ಲ, ಬಟ್ ಅವರು ಡೆಕೋರೇಷನ್ ಮಾಡಿಸುವಾಗ ನನ್ನ ಹಸ್ಬೆಂಡ್ ಹಂಗೆ
ಒಂದು ಫೋಟೋ ತೊಗೊಂಡಿದ್ರು. ಇದು ಈವ್ನಿಂಗ್ ಪೂಜೆದು ವ್ಲಾಗ್ ಆಗಿರುತ್ತೆ. ಅಂದರೆ 2 ದಿವಸದ್ದು ನಾನು ಒಂದೇ ವ್ಲಾಗ್ ಮಾಡ್ತಿದ್ದೀನಿ. ಈ ಥರ ಅಲ್ಲಿ ಆಡಿಸ್ತಿದ್ರೆ ನನ್ನ ಮಗ ಕೂಡ ಅವ್ರನ್ನ ಹಿಂತಿದ್ದು ಗಂಟೆ ಆಡಿಸ್ಕೊಂಡು ಆಡಿಕೊಂಡು ಅವನಿಗೆ ಆಟ ಆಡ್ಕೊಂಡು ಇರ್ತಾನೆ. ಅಂದರೆ ಒಂದು ಸ್ವಲ್ಪ ಗಲಾಟೆ ಮಾಡ್ತಾನೆ ಅಷ್ಟೇ, ಅಷ್ಟೊಂದು ಇದು ಮಾಡೋದಿಲ್ಲ. ಎಲ್ಲೂ ಆಡ್ಕೊಳ್ತಾ ಇದ್ದ. ಹೋಮ ಎಲ್ಲ ಸ್ಟಾರ್ಟ್ ಆಯಿತು. ಇದು ಸೆಕೆಂಡ್ ಡೇ ಪೂಜೆದು. ತುಂಬ ವೀಡಿಯೋಸ್ ಇಲ್ಲದೆ ಇರೋ ಕಾರಣ ನಾನು ಒಂದೇ ವೀಡಿಯೋಲ್ಲೆಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ. ನಾನು 2 ಡೇಸ್ದು ಸಪ್ರೇಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆದಷ್ಟು ನನ್ನ ಕೈಯಲ್ಲಿ ಟ್ರೈ ಮಾಡಿದೆ ಅಷ್ಟೇ ನಾನು ವೀಡಿಯೋಸ್ನ ತೊಗೊಳಕ್ಕೆ. ಇನ್ನೂ ತುಂಬ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಈ ಥರ ಇತ್ತು. ಇದೆಲ್ಲ ಸೆಕೆಂಡು ಹೋಮದ್ದು. ಅಲ್ಲೇನಪ್ಪ ಅಂತಂದರೆ ಅವ್ರು ನಮ್ಮ ಕೈಯಲ್ಲಿ ಏನೂ ಮಾಡಿಸಿಲ್ಲ, ಜಸ್ಟ್ ಪೂಜೆಗೆ ನಮ್ಮನ್ನು ಕೂರಿಸ್ತಾರಷ್ಟೇ. ಅವರೇ ಬ್ರಾಹ್ಮಿನ್ಸ್ ಏನಿರ್ತಾರೆ ಅದೆಲ್ಲ ಅವರೇ ಮಾಡಿ ಜಸ್ಟ್ ನಾವು ಸುಮ್ಮನೆ ನಮಸ್ಕಾರ ಮಾಡ್ಕೊಳ್ಳೋದಷ್ಟೇ. ಅವರೇ ಎಲ್ಲ ಮಾಡ್ತಿರ್ತಾರೆ. ಇದು ಮಹಾಚಂಡಿಕಾ ಹೋಮ ಅಂತ ತುಂಬ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಮೂಕಾಂಬಿಕೆ ಟೆಂಪಲಲ್ಲಿ. ನನ್ನ ಹಸ್ಬೆಂಡ್ ಕೂಡ ತುಂಬಾ ನಂಬಿದ್ದಾರೆ ಅದನ್ನು. ಸೊ ಹಾಗೆ ಹೋಮ ಕೂಡ ಅಲ್ಲಿ ಇದು 3rd ಟೈಮ್ ನಮ್ಮ ಮಾವ ಅವ್ರು ಮಾಡಿಸ್ತಿದ್ದಿದ್ದು. ನನ್ನ ಫ್ಯಾಮಿಲಿ ಎಲ್ಲ ನಾವಿಷ್ಟು ಜನ ಹೋಗಿದ್ವಿ. ಸ್ವಲ್ಪ ಜನ ಬಸ್ಸಲ್ಲಿ ಕೂಡ ಬಂದಿದ್ದರು. ಬರುವಾಗ ನಾವು ಕೂಡ ಬಸ್ಸಲ್ಲೇ ಬಂದಿದ್ವಿ. ಒಂಥರ ಚೆನ್ನಾಗಿತ್ತು. ಎಲ್ಲರೂ ಒಟ್ಟಿಗೆ ಹೋದಾಗ ಅದು ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಹೋಮದ್ದು ಎಲ್ಲ ರೆಡಿ ಆಗಿರೋದಿದೆ. ಇದು ಟೆಂಪಲಲ್ಲಿ ಮಾರ್ನಿಂಗಿಂದ ನೈಟ್ವರೆಗೂ ಅಂತಂದರೆ ಒಂದು 4 ಟೈಮ್ಸ್ ಈ ಥರ ದೇವರು ಮೆರವಣಿಗೆ ಅಂತ ತಗೊಬರ್ತಾರೆ. ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ 6:30 to 8 ಹಂಗೆ ಒಂದು ಸಲ ಮಾಡ್ತಾರೆ. ಆಫ್ಟರ್ನೂನ್ 12:30 ಹಂಗೆ ಮಾಡ್ತಾರೆ. ಮತ್ತು ನೈಟ್ ಕೂಡ ಮಾಡ್ತಾರೆ. ಈವ್ನಿಂಗ್ ಒಂದು ಟೈಮ್ ಮಾಡ್ತಾರೆ. ಇಲ್ಲಿ ಪೌರ್ಣಮಿಗೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಕೊಲ್ಲೂರು. ಈ ಥರ ದೇವರು ಮೆರವಣಿಗೆಯಿಂದ ನಾವು ಏನು ಪ್ರೇಯರ್ ಮಾಡ್ಕೊತೀವಿ ಅದು ನೆರವೇರುತ್ತೆ ಅನ್ನೋದು ಸತ್ಯ ಇದೆ ಈ ಮೂಕಾಂಬಿಕೆ ಟೆಂಪಲಲ್ಲಿ. ಅಂದರೆ ನಾವು ಎಲ್ಲ ದೇವರು ಒಂದೇ, ಬಟ್ ನಮ್ಮ ಒಂದು ನಂಬಿಕೆ ಸ್ವಲ್ಪ ದೇವ್ರ ಮೇಲೆ ಇರುತ್ತಲ್ವ, ಆ ರೀತಿ ನಮಗೆ ಬಾಬಾ ಮತ್ತು ಇದು ತುಂಬಾ ಇದೆ. ಮತ್ತು ನನಗೆ ಒಂದು ಇನ್ನು ಶಕ್ತಿ ದೇವತೆ ಅಂತಂದರೆ ನಾನು ನಂಬ್ತೀನಿ. ಇದು ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ವೀಡಿಯೋಸ್ ಕಡಿಮೆ. ಅಂದರೆ ಇದು ನನ್ನ ಒಂದು ಫ್ಯಾಮಿಲಿ ಫೋಟೋಸ್ ಆಗಿರುತ್ತೆ. ಸ್ವಲ್ಪ ಇತ್ತು ಅದೂ ಫ್ಯಾಮಿಲಿ, ಇನ್ನೂ ತುಂಬ ಜನ ಇದ್ದಾರೆ, ಬಟ್ ನನ್ನ ಹತ್ರ ಫೋಟೋಸ್ ಇದ್ದಿದ್ದು ಇಷ್ಟೇ. ಅದಕ್ಕೋಸ್ಕರ ನಾನು ಇಷ್ಟೇ ಹಾಕಿದ್ದು. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸಿಗಂದೂರ್ಗೆ ಹೋಗೋಣ ಅಂತ ಹಾಗೆ ಹೋದ್ವಿ. ಇವಾಗ ಇದು ಹೊಸ್ದಾಗಿ ಲಾಂಚ್ ಆಗಿದೆ ಅಲ್ವ ಬ್ರಿಡ್ಜು, ಅಲ್ಲಿ ಕೂಡ ಸ್ವಲ್ಪ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಫೋಟೋಸ್ ಎಲ್ಲ ಶೇರ್ ಮಾಡಿಕೊಂಡು ಹಾಗೆ ಹೋದ್ವಿ. ತುಂಬ ಮಳೆ. ಸಿಗಂದೂರಲ್ಲಿ ಕೂಡ ಅಷ್ಟೇ ಮಳೆ ಇದೆ. ಕೊಲ್ಲೂರಲ್ಲಿ ಎಷ್ಟಿದೆಯೋ ಅಷ್ಟೇ ಆ ಕಡೆ ಎಲ್ಲ ಫುಲ್ಲು ಮಳೆ. ಯಾರಾದರೂ ಹೋಗ್ಬೇಕಂತಂದರೆ ನೋಡ್ಕೊಂಡು ಹೋಗಿ, ಬಿಕಾಸ್ ಮಕ್ಕಳಿರೋ ಕಡೆ ತುಂಬ ಕಷ್ಟ ಆಗುತ್ತೆ. ನನ್ನ ಮಗದು ಕಷ್ಟನೇ, ಬಟ್ ನಾನು ಹೇಳ್ತಿದ್ದೀನಿ ಅಷ್ಟೇ. ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ನೋಡಿಕೊಂಡು ಎಲ್ಲ ಕೇಳಿಕೊಂಡು ಹೋಗಿ ಆ ಕಡೆ ಅಂತ. ಅಲ್ಲೂ ಕೂಡ ಅಮಾವಾಸ್ಯೆ ಮತ್ತು ಆಷಾಢ ಶುಕ್ರವಾರ ಕೊನೆಯದು ಅಂತ ಈ ಥರ ಜೋಳದ ಅಲಂಕಾರ ಎಲ್ಲ ಯಾರೋ ಮಾಡಿಸಿದ್ರು. ತುಂಬ ಚೆನ್ನಾಗೇ ಇತ್ತು. ಅಲ್ಲಿ ಫೋಟೋ ತೆಗಿಯೋಕ್ಕೆ ಬಿಡಲ್ಲ, ಬಟ್ ನಾನು ಹೆಂಗೋ ನನ್ನ ಕಸಿನ್ ತೆಗೆದಿದ್ರು ಅಂತ ನಾನು ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದು ಸಿಗಂದೂರು ಚೌಡೇಶ್ವರಿ ದೇವಿ. ನನ್ನ ಮಗದ ಅಲ್ಲಿ ಕೂಡ ಸ್ವಲ್ಪ ಫೋಟೋಸ್ ಇತ್ತು. ಒಂದೇ ಒಂದು ಫೋಟೋ ತೆಗೆದಿದ್ದೆ ಅಷ್ಟೇ ನಾನು. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಬರ್ತಾ ನೋಡ್ತಾ ಇರ್ಬೋದು ಫುಲ್ಲು ಮಳೆ ಅಂತಂದರೆ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಆ ಸೈಡ್ ಎಷ್ಟು ಮಳೆ ಇದೆ ಅಂತ. ಇಷ್ಟೇ ನನ್ನ ಕೈಲಾಗಿದ್ದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕೆ. ನನ್ನ ಕೈಲಾದಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಥ್ಯಾಂಕ್ ಯು.